ವೈಭವ ಇದು ಸಿನಿಮಾ ವೈಭವವಾಗಿ ಕಟ್ಕೊಟ್ಟಿದ್ದಾರೆ. ಇವ್ರು ಯಾವಾಗಲೂ ಹಂಗೆ ಒಂದಿಷ್ಟು ಹೊಸ ಥರದ ವಿಚಾರದಲ್ಲಿ ಅವ್ರ ತನವನ್ನು ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಬರೀ ಕಥೆಯಾಗಿ ಹೇಳಿದ್ರೆ ಇದೊಂದು ಸೀರಿಯಸ್ ಪಿಕ್ಚರ್ ಏನೋ ಅಂತ ಅನಿಸುತ್ತೆ, ಬಟ್ ಅಲ್ಲ. ಭಾಳ ಲೈಟ್ ಹಾರ್ಟೆಡ್ ಆಗಿ ನಿಮಗೆ ಒಂದು ತುಂಬ ಗಾಢವಾದಂಥ ಕಥೆಯನ್ನು, ತುಂಬ ಡೆಪ್ತ್ ಇರೋವಂಥ ಕಥೆಯನ್ನು ಲೈಟರ್ ವೇನಲ್ಲಿ ಹೇಳೋವಂಥ ಏಕೈಕ ಡೈರೆಕ್ಟ್ರ್ ಇವರು. ಇಲ್ಲೆಲ್ಲ ಹ್ಯೂಮರ್ ತರ್ಬೋದಾ ಅಂತ ಅನಿಸುತ್ತೆ, ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಆದರೂ ಕೂಡ ಅದರ ಆತ್ಮವನ್ನು ತೊಂದರೆ ಮಾಡಲಾರದೆ ಜನಗಳನ್ನು ನಗಿಸ್ತಾ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಆದರೆ ಈ ಸಿನಿಮಾದಲ್ಲಿ ಒಂದು ಕಥೆ ಹೇಳಿಲ್ಲ ಸುನಿ ಅವರು, 4 ಕಥೆಗಳನ್ನ ಹೇಳ್ತಾರೆ. ಆದರೆ ಯಾವ ಒಂದು ಕಥೆಗಳನ್ನು ಕೂಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗಲಾರ್ದೆ ತನ್ನದೇ ಆದಂಥ ಪ್ರಪಂಚವನ್ನು ಹೇಳೋವಂಥ ಕೆಲಸವನ್ನು ಮಾಡುತ್ತಾರೆ. ಸುನಿ ಅವರ ಇಸಮ್ ಇದೆಯಲ್ಲ, ಅದು ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ ರೀ, ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ. ಎಸ್ಪೆಷಲಿ ನನಗೆ ಈ ಕಂಬಳದ ಒಂದು ಜನ್ಮ, ಒಂದು 4 ಜನ್ಮದ ಕಥೆಯನ್ನು ಹೇಳ್ತಾರೆ. ಆ 4 ಜನ್ಮವನ್ನು ಕೂಡ ಎಲ್ಲಿಂದ ಬೇಕಾದ್ರೂ ನೋಡಿದ್ರು ಕೂಡ ಸಿನಿಮಾ ಅರ್ಥ ಆಗುತ್ತೆ, ಅಷ್ಟು ಹೋಮ್ವರ್ಕ್ ಮಾಡಿದ್ದಾರೆ. ಈ ಸಿನಿಮಾದ ನಿಜವಾದ ಹೀರೋ ಈ ಸಿನಿಮಾದ ಸ್ಕ್ರಿಪ್ಟ್ ಅಂದರೆ ತಪ್ಪಲ್ಲ. ಯಾಕಂತಂದರೆ ಅವರು ಒಂದು 2-3 ಇಂಟರ್ವ್ಯೂಲ್ಲಿ ಕೂಡ ಹೇಳ್ಕೊಂಡಿದ್ರು ತಮ್ಮ ಖಜಾನೆಯಲ್ಲಿ ಇಟ್ಟಂಥ ಸ್ಕ್ರಿಪ್ಟ್ ಅದು ಅಂತ. ಅಷ್ಟೇ ಅಮೂಲ್ಯವಾದಂಥ ಟ್ರೆಷರ್ ಈ ಸಿನಿಮಾಗೆ ಈ ಸಿನಿಮಾದ ಸ್ಕ್ರಿಪ್ಟು. ಅದಾದ ನಂತರ ನಟ ನಟಿಯರ ಅಭಿನಯ. ಇವರು ತಮ್ಮ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ನಾನು ನಿಜಕ್ಕೂ ನಂಬೋಕ್ಕಾಗಲ್ಲ ಅದನ್ನು. ಇವಾಗಲೇ ಇವ್ರನ್ನ ಹೇಳ್ತಾ ಇದ್ರು, ಸುಳ್ಳು ಹೇಳ್ತಿದ್ದಾರೆ, ಒಂದು 2-3 ಪಿಕ್ಚರ್ ಮಾಡಿದ್ದಾರೆ, ಆಮೇಲೆ ರಿಲೀಸ್ ಮಾಡ್ತಾರೆ ಅಂತ ಅನ್ನೋವಂಥದ್ದು. ಅಷ್ಟು ಚೆಂದ. ಯಾಕಂತಂದರೆ ಇವರು ಸುಮ್ಮನೆ ಬಂದಿಲ್ಲ, ಇವರ ಹಿಂದಿನ ದಿವಸಗಳನ್ನು ಕೂಡ ಗೊತ್ತು. ಇವರು ಕ್ಯಾಮ್ರಾ ಫೇಸ್ ಮಾಡೋದಕ್ಕಿಂತ ಹಿಂದಿನ ದೃಶ್ಯಂತೂ ಕೂಡ ಗೊತ್ತು ನನಗೆ. ಭಾಳಷ್ಟು ತಯಾರಿ ತೊಗೊಂಡು ಬಂದಿದ್ದಾರೆ. ಸುಮ್ಮ ಹಾಬಿಗೆ ಬಂದಿಲ್ಲ ಈ ಸಿನಿಮಾನ, ಇಲ್ಲಿ ಸಿನಿಮಾಗೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇದನ್ನು. ಈ ಈಸ್ ಹಿಯರ್ ಟು ಸ್ಟೇ ಅಂತಂತಂದರೆ ನಾನು ನಟನಾಗಿ ಹೇಳ್ತೀನಿ, ಭಯಾನಕ ಚಾಲೆಂಜಿಂಗ್ ರೀ ವಿಚಾರ. 4 ಜನ್ಮ ಬರುತ್ತೆ. 4 ಜನ್ಮದಲ್ಲೂ 4 ವಿಭಿನ್ನವಾದಂಥ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾರೆ. ಪೈರಟ್ಸ್ ಆಫ್ ದಿ ಕೆರಿಬಿಯನ್ಗೆ ಹೋಗ್ತಾರೆ, ವಾಸ್ಕೋ ಡೈಮಾಗೆ ಹೋಗ್ತಾರೆ, ಮತ್ತು ಒಂದು ಮಿಥಾಲಜಿಗೆ ಹೋಗ್ತಾರೆ. ಅದಾದ ನಂತರ ಕಂಬಳ ಅಂತನ್ನುವಂಥ ಒಂದು ಲೋಕಕ್ಕೆ ಬರ್ತಾರೆ. ಅದನ್ನು ದಾಟಿ ಪ್ರೆಸೆಂಟಿಗೆ ಬರ್ತಾರೆ. ಒಬ್ಬ ನಟನಿಗೆ ಅವನ ಹೆಗಲ ಮೇಲೆ ಎಷ್ಟು ಭಾರ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಮೊದಲನೇ ಸಿನಿಮಾದಲ್ಲೇ ಹಿಂಗೆ ತೊಗೊಂಡಿದ್ದಾರೆ ಅಂತಂದರೆ ಅದು ಸುಮ್ಮನೆ ಹಿಂಗೆ ಆಗಲ್ಲ. ಅದ್ರ ಹಿಂದೆ ಅವ್ರು ಕೆಲಸ ಮಾಡಿದಂಥ ಪರಿಶ್ರಮ ಅದು. ಆಶಿತ್ ಅವರು, ಇದು ನಾನು ಅವ್ರ 2 ಸಿನಿಮಾ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. 3 ಸಿನಿಮಾ, 2 ಇವ್ರ ಜೊತೆಲೇ ಮಾಡಿದ್ದೀನಿ. ಒಂದು ರ್ಯಾಂಬೋಟು ಕೂಡ. ನಾನೇ ಅವ್ರ ಜೊತೆಲಿ 3 ಸಿನಿಮಾ ಮಾಡಿದ್ದೀನಿ. ಅವ್ರ ಡೆಡಿಕೇಶನ್ ಏನು ಅಂತ ನನಗೆ ಗೊತ್ತು. ಪ್ರತಿ ಇದರಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಅವ್ರ ಕೆರಿಯರ್ ಬೆಸ್ಟ್ ಸಿನಿಮಾ. ಅವರು ಎಲ್ಲವನ್ನೂ ಕೂಡ, ಅವರ ಆತ್ಮವನ್ನು ಕೂಡ ಇದರಲ್ಲಿ ಹಿಂಗೆ ಧಾರೆ ಎರೆದಿದ್ದಾರೆ ಅಂತಂತಂದರೆ ತಪ್ಪಾಗಲ್ಲ. ಅವ್ರು ಎಷ್ಟು ಇನ್ಸ್ಟಿಟ್ಯೂಟಿವ್ ತೊಗೊಂಡಿದ್ದಾರೆ ಅಂತ ಅನ್ನೋವಂಥದ್ದು, ಈ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಮತ್ತೆ ಬಿಡಿಸಿ ಹೇಳ್ತೀನಿ. ಸುಮಾರು ಸಲ ಈ ಒಂದು ಸೆಲೆಬ್ರಿಟಿ ಶೋಗೆ ನಾನು ಕರೆದ್ರು. ಆವಾಗಲೇ ಹೇಳಿದೆ ಅವ್ರಿಗೆ, ನೀವು ಈ ಸಿನಿಮಾಗೆ ಎಷ್ಟು ಅಟ್ಯಾಚ್ ಆಗಿದ್ದೀರಾ ಅಂತ ಅನ್ನುವಂಥದ್ದು. ಅವರ ಈ ಸಿನಿಮಾದ ಅಟ್ಯಾಚ್ಮೆಂಟ್ ಪ್ರತಿ ಫ್ರೇಮ್ನಲ್ಲೂ ಕಾಣಿಸುತ್ತೆ. ಎಲ್ಲರಿಗೂ ಕೂಡ ತುಂಬ ಚಂದನೆಯ ಸಿನಿಮಾ ಇವತ್ತು ನಮಗೆ ಸಿಕ್ಕಿದೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ಕಲಾವಿದನಾಗಿ ಹೇಳ್ತೀನಿ, ಒಬ್ಬ ಸಿನಿಮಾ ಆಡಿಯನ್ ಆಗಿನೂ ಕೂಡ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಒಂದು 2.5 ಗಂಟೆಗಳ ಕಾಲ ನಿಮಗೆ ಸಿನಿಮಾ ಮೋಸ ಮಾಡಲ್ಲ. ಭಾಳ ಅದ್ಭುತವಾದಂಥ ಸಿನಿಮಾ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟು ಕಥೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು.